ರೈತರೆ, ತೆಂಗಿನ ಇಳುವರಿ ಹೆಚ್ಚಾಗಬೇಕಾ? ಹಾಗಾದ್ರೆ ಈಗಲೇ ಈ ಟಿಪ್ಸ್ ನ ಫಾಲೋ ಮಾಡಿ. ತೆಂಗಿನ ಇಳುವರಿ ಹೆಚ್ಚಾಗಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಅದಕ್ಕೆ ಸಾವಯವ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಹಾಗಾದ್ರೆ ಏನ್ ಸಾವಯವ ಗೊಬ್ಬರವನ್ನ ಕೊಡಬೇಕು? ಮೊದಲನೇದಾಗಿ ನೀವು 5 ಕೆಜಿ ಸಗಣಿ ಹಾಗೆ 500 ಗ್ರಾಂ ಬೇವಿನ ಹಿಂಡಿಯನ್ನ ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಒಂದೊಂದು ಮರಕ್ಕೆ ನೀವು 3 ತಿಂಗಳಿಗೆ ಒಂದು ಬಾರಿ ಹಾಕ್ತಾ ಹೋಗ್ಬೇಕು. ಇದರಿಂದ ಆಗುವಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದು ರಚನೆ ಚೆನ್ನಾಗಿರುತ್ತೆ, ಜೊತೆಗೆ ಫಂಗಲ್ ಇನ್ಫೆಕ್ಷನ್ ಅನ್ನ ಕೂಡ ಇದು ತಡೆಯುತ್ತೆ. ಅಷ್ಟೇ ಅಲ್ಲ, ಬೇರಿನಲ್ಲಿ ಕಾಣಿಸ್ಕೊಳ್ಳುವಂತ ಕೀಟಗಳನ್ನ ಕೂಡ ಇಲ್ಲಿ ನೀವು ಕಂಟ್ರೋಲ್ ಮಾಡಬಹುದು. ಇನ್ನು ಎರಡನೇದಾಗಿ ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರ್. ಇಲ್ಲಿ ನೀವು 1 ಲೀಟರ್ ನೀರಿಗೆ 20 ಮಿಲಿಲೀಟರ್ ಸೀವೀಡ್ ಅನ್ನ ಮಿಶ್ರಣ ಮಾಡಬೇಕಾಗುತ್ತೆ. ಜೊತೆಗೆ 15 ದಿನಗಳಿಗೆ ಒಂದು ಬಾರಿ ನೀವು ತೆಂಗಿನ ಮರದ ಸಸಿಗಳಿಗಾಗಿರ್ಬೋದು, ಬೇರಿಗಾಗಿರ್ಬೋದು, ಎಲೆಗಳಿಗೆ ನೀವು ಇದನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಇದರಿಂದ ಆಗುವಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ತೆಂಗು ಬೇಗ ಬೆಳವಣಿಗೆ ಆಗುತ್ತೆ, ಜೊತೆಗೆ ಫ್ಲವರಿಂಗ್ ಆಗಿರ್ಬೋದು ಅಥವಾ ಫ್ರೂಟಿಂಗಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇದರಿಂದ ನೀವು ಒಳ್ಳೆ ಇಳುವರಿಯನ್ನ ಪಡ್ಕೊಳ್ಬಹುದು. ಇನ್ನು ಮೂರನೇದಾಗಿ ಬೋನ್ ಮೀಲ್ ಹಾಗೆ ಪೊಟ್ಯಾಶ್. 500 ಗ್ರಾಂನಷ್ಟು ಬೋನ್ ಮೀಲ್ ಹಾಗೆ 1 ಕೆಜಿ ಪೊಟ್ಯಾಶ್ ಅನ್ನ ನೀವು ಇಲ್ಲಿ ಮಿಶ್ರಣ ಮಾಡಬೇಕಾಗತ್ತೆ. ಇದನ್ನ ನೀವು 6 ತಿಂಗಳಿಗೆ ಒಂದು ಬಾರಿ ತೆಂಗಿನ ಸಸಿಯ ಬುಡಕ್ಕೆ ಹಾಕಬೇಕಾಗತ್ತೆ. ಇದರಿಂದ ಆಗುವಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಬೇರುಗಳು ತುಂಬಾ ಗಟ್ಟಿಮುಟ್ಟಾಗಿ ಬೆಳೆಯುತ್ತೆ, ಜೊತೆಗೆ ತೆಂಗಿನ ಸೈಜ್ ಆಗಿರ್ಬೋದು, ಆಯಿಲ್ ಕಂಟೆಂಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ 3 ಟಿಪ್ಸ್ ನ ತಪ್ಪದೇ ಫಾಲೋ ಮಾಡಿ. ಇನ್ನು ರೈತೋದ್ಯಮಿ ಹೇಗ್ ಆಗಬೇಕು, ನಿಮಗ್ ನೀವೇ ಬಾಸ್ ಹೇಗಾಗಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಬಾಸ್ ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಯೂಟ್ಯೂಬ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.